ನಾವು ವಾಲ್ಮೀಕಿ ನಿಗಮ ಹಗರಣದ ಬಗ್ಗೆ ಯಾವ ರೀತಿ ಸುದ್ದಿ ಮಾಡಿದ್ದೀವಿ ಅಂತಂದರೆ, ಕೊನೆಗೆ ನಾಗೇಂದ್ರ ಅವರ ತಲೆದಂಡ ಆಗೋ ತನಕ ಮತ್ತು 10ರಿಂದ 13 ಜನರ ಬಂಧನ ಆಗೋ ತನಕ. ಈಗ ಮೈಸೂರಿನ ಮೂಡಾದ ಬಗ್ಗೆ 50-50 ಹಂಚಿಕೆ ಆರೋಪದ ಬಗ್ಗೆ ಸಮಗ್ರವಾಗಿ ವರದಿ ಬಿತ್ತರ ಮಾಡಿದ್ವಿ. ಈಗ ಅಲ್ಲೂ ಕೂಡ ತಲೆದಂಡ ಆಗಿದೆ. ರಿಪಬ್ಲಿಕ್ ಕನ್ನಡದ ಮತ್ತೊಂದು ಬಿಗ್ ಇಂಪ್ಯಾಕ್ಟ್. ಮೂಡಾಯುಕ್ತ ದಿನೇಶ್ ಕುಮಾರ್ ತಲೆದಂಡ. ಸಚಿವ ಭೈರತಿ ಸುರೇಶ್ ಮೌಖಿಕ ಆದೇಶ, ತಕ್ಷಣದಿಂದಲೇ ಜಾರಿಗೆ ಬರುವಂತೆ ಆದೇಶ. ಎತ್ತಂಗಡಿ ಮೂಡಾ 50-50 ಸೈಟು ಹಂಚಿಕೆ ಹಗರಣ. ರಿಪಬ್ಲಿಕ್ ಕನ್ನಡದ ಮತ್ತೊಂದು ದೊಡ್ಡ ಸ್ಟೋರಿ. ಕೇವಲ ದರ್ಶನ್ ಸ್ಟೋರಿ, ಪ್ರಜ್ವಲ್ ರೇವಣ್ಣ ಸ್ಟೋರಿ, ಸೂರಜ್ ರೇವಣ್ಣ ಸ್ಟೋರಿ. ಇದರಲ್ಲಿ ನಾವು ಇಂಥ ಕಲಬೆರಕೆ ಟಕಾಯಿತಿಗಳನ್ನು, ಭ್ರಷ್ಟಾಚಾರವನ್ನು ಮರೆತು ಬಿಡ್ತೀವಿ ಅಂದ್ಕೋಬೇಡಿ. ಫಾಲೋ ಅಪ್ ಮಾಡ್ತಾನೆ ಇರ್ತೀವಿ. ಇವರೇ ದ ಒನ್ ಆ್ಯಂಡ್ ಓನ್ಲಿ ಮೂಡಾದಲ್ಲೂ ಅಕ್ರಮ ನಡೆಸಿದವರು ತಲೆದಂಡ. ಮೂಡಾಯುಕ್ತ ದಿನೇಶ್ ಕುಮಾರ್ ತಲೆದಂಡ. ನೋಡಿ, ಇದು ರಿಪಬ್ಲಿಕ್ ಕನ್ನಡದ ಮತ್ತೊಂದು ಮೆಗಾ ಇಂಪ್ಯಾಕ್ಟ್. ಕೇವಲ ದರ್ಶನ್ ಸ್ಟೋರಿ, ಚೆಡ್ಡಿಗೆ ಬಾ, ಇದನ್ನೇ ತೋರಿಸ್ತೀವಿ ಅಂದ್ಕೋಬೇಡಿ. ವಾಲ್ಮೀಕಿ ನಿಗಮ ತಲೆದಂಡ, ಸಚಿವರ ತಲೆದಂಡ. ಇದೀಗ ಮೂಡಾ ಅಕ್ರಮ ಆಯುಕ್ತ ದಿನೇಶ್ ಕುಮಾರ್ ತಲೆದಂಡ. ನಿರಂತರವಾಗಿ ಭ್ರಷ್ಟಾಚಾರದ ವಿರುದ್ಧ ಕಣ್ಣಲ್ಲಿ ಕಣ್ಣಿಟ್ಟು ನಿಮ್ಮ ಧ್ವನಿಯಾಗಿ ಕೆಲಸ ಮಾಡುತ್ತೆ ರಿಪಬ್ಲಿಕ್ ಕನ್ನಡ. ಎಸ್, ಮೈಸೂರು ರಿಪೋರ್ಟರ್ ವಿನೋದ್ ಇದೀಗ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ವಿನೋದ್, ಮೂಡಾ ಅಥವಾ ವಾಲ್ಮೀಕಿ ನಿಗಮ, ಇದು ಅದರಲ್ಲಿ ಸಕ್ರಿಯವಾಗಿದ್ದವರಿಗೆ ಮಾತ್ರ ಅರ್ಥ ಆಗುತ್ತೆ. ಈ 50-50 ಹಂಚಿಕೆ, ಮೂಡಾ ಹಗರಣ ಏನು, ಸಿಂಪಲ್ ಆಗಿ ಹೇಳೋದಿದ್ರೆ ಒಂದು 2 ನಿಮಿಷದಲ್ಲಿ. ಜಯಪ್ರಕಾಶ್, ಈಗಾಗಲೇ ಏನು 50-50 ಅನುಪಾತದಲ್ಲದೆ ರೈತರ ಜಮೀನೆಲ್ಲ ವಶಪಡಿಸಿಕೊಂಡ ಸಂದರ್ಭದಲ್ಲಿ 50% ಸೈಟೆಲ್ಲ ರೈತರಿಗೆ ಕೊಡಬೇಕು, ಇಲ್ಲ 50% ಸೈಟ್ಗಳೆಲ್ಲ ಮೂಡಾದ ಅಭಿವೃದ್ಧಿಗೆ ಬಳಸ್ಕೊಳ್ಬೇಕು ಅಂತೇಳಿ ಒಂದು ಕಾನೂನಿದೆ. ಅದನ್ನು ಮೂಡಾದವರು ಸಾಕಷ್ಟು ಅಕ್ರಮವಾಗಿ ಸೈಟ್ಗಳ ಬೇರೆಯವರಿಗೆ ಹಂಚಿಕೆ ಮಾಡಿದ್ದಾರೆ ಅಂತೇಳಿ ಈಗಾಗಲೇ ಒಂದು ದೂರು ಮುಖ್ಯ ಕಾರ್ಯದರ್ಶಿಗೆ ಹೋಗುತ್ತೆ. ಈ ಒಂದು ದೂರಿನ ಆಧಾರದ ಮೇಲೆ ಈಗಾಗಲೇ ಇವತ್ತು ದಿಢೀರನೇ ಮೂಡಾಗೆ ಭೇಟಿ ಕೊಟ್ಟಂತಹ ಏನು ಭೈರತಿ ಸುರೇಶ್ ಅವರು ವಿಸ್ತೃತವಾದಂತಹ ಅಂದರೆ ಸಭೆನ ನಡೆಸ್ತಾರೆ. ಈ ಒಂದು ಸಭೆಯಲ್ಲಿ ಈಗಾಗಲೇ ಕೊಟ್ಟಿರುವಂತಹ ಸೈಟ್ಗಳಿದೆ ಅವೆಲ್ಲವನ್ನೂ ಕೂಡ ಸದ್ಯಕ್ಕೆ ತಡೆ ಹಿಡಿಬೇಕು ಅಂತೇಳಿ ಒಂದು ಆದೇಶವನ್ನು ಮಾಡ್ತಾರೆ. ಜೊತೆಗೆ ಈಗಾಗಲೇ ಏನು ಮೂಡಾ ಆಯುಕ್ತರಾದಂತಹ ದಿನೇಶ್ ಅವರು ಇರ್ಬೋದು, ಜೊತೆಗೆ 3 ಅಧಿಕಾರಿಗಳು ಕೂಡ ಇವತ್ತಿನಿಂದ ಬರುವಂತೆ ಅವರನ್ನು ಅಮಾನತಿನಲ್ಲಿಟ್ಟು ಈಗಾಗಲೇ 2 IAS ಅಧಿಕಾರಿಗಳ ನೇತೃತ್ವದಲ್ಲಿ ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಸುಮಾರು ಒಂದು 3 ವಾರಗಳಲ್ಲಿ ಒಂದು ಸಮಗ್ರವಾದಂತಹ ವರದಿಯನ್ನು ಕೊಡಬೇಕು ಅಂತೇಳಿ ಈಗಾಗಲೇ ಒಂದು ಆದೇಶವನ್ನು ಕೂಡ ಮಾಡಿದ್ದಾರೆ. ಅಂದರೆ ಈ ಹಿಂದೆ BJP ಸರ್ಕಾರದಲ್ಲಿದ್ದಾಗ ನಡೆದಂತಹ ಹಗರಣಗಳು ಇದು ಅಂತೇಳಿ ಈ ನಮ್ಮ ಅವಧಿಯಲ್ಲಿ ಯಾವುದೇ ರೀತಿಯಾದಂತಹ ಹಗರಣ ನಡೆದಿಲ್ಲ ಅನ್ನುವಂಥದ್ದು ಭೈರತಿ ಸುರೇಶ್ ಅವರ ವಾದ ಆಗಿರುವಂಥದ್ದು. ಈ ಹಿಂದೆ ಹಲವು ವರ್ಷಗಳಿಂದಲೂ ಕೂಡ ರೈತರಿಗೆ ಸಿಗಬೇಕಾದಂತಹ ಏನೋ ಒಂದು ಸೈಟ್ಗಳೇನಿದೆ, ಮಧ್ಯವರ್ತಿಗಳು ಅದನ್ನು ಬಳಸ್ಕೊಂಡು, ಆದರೆ ಎಲ್ಲರೂ ಕೂಡ ಇದರಲ್ಲಿ ಶಾಮೀಲಾಗಿರ್ತಾರೆ, ಇನ್ಕ್ಲೂಡಿಂಗ್ ಮೂಡಾ ಆಯುಕ್ತರಿರ್ಬೋದು, ಅಧ್ಯಕ್ಷರಿರ್ಬೋದು, ಎಲ್ಲರೂ ಕೂಡ ಈ ಒಂದು ಹಗರಣದಲ್ಲಿ ಭಾಗಿಯಾಗಿರ್ತಾರೆ. ಎಲ್ಲೋ ಒಂದು ಕಡೆ ಸುರೇಶ್ ಅವರೀಗ ಕೇವಲ ಮೂಡಾ ಆಯುಕ್ತರನ್ನ ಸಸ್ಪೆಂಡ್ ಮಾಡೋ ಮೂಲಕವಾಗಿ ಈ ಒಂದು ಪ್ರಕರಣಕ್ಕೆ ತಾರ್ಕಿಕ ಅಂದರೆ ಅಂತ್ಯ ಆಡದಿದ್ರು ಕೂಡ ಸದ್ಯದ ಮಟ್ಟಿಗೆ ಒಂದು ಫುಲ್ ಸ್ಟಾಪ್ ಹೊಡೋದಕ್ಕೆ ಪ್ರಯತ್ನವನ್ನು ಪಟ್ಟಿದ್ರು ಕೂಡ ದೊಡ್ಡ ಮಟ್ಟದಲ್ಲಿ ಇಲ್ಲಿ ಹಗರಣ ನಡೆದಿರುವಂಥದ್ದು ಬಹಳ ದೊಡ್ಡ ಮಟ್ಟದಲ್ಲಿ. ಸೊ ಹೀಗಾಗಿ ಈಗ ಅದಕ್ಕೆ ಸಂಬಂಧಪಟ್ಟ ಹಾಗೆ ಮತ್ತೊಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ಮೈಸೂರಿನಲ್ಲಿ 7.03 ಎಕರೆ ಜಾಗ ಮೂಡಾ ವಶಕ್ಕೆ ನೀಡಲಾಗಿತ್ತು. ಸರ್ವೆ ನಂಬರ್ 86ರಲ್ಲಿರುವ 7.03 ಎಕರೆ ಜಾಗ 1989ರಲ್ಲಿ ಜಾಗ ವಶಪಡಿಸಿಕೊಂಡಿದ್ದ ಮೂಡಾ 50-50 ಅನುಪಾತದಡಿ ಪರಿಹಾರ ನೀಡದಂತೆ ಸುತ್ತೋಲೆ. ಆದರೆ ನಿಯಮ ಮೀರಿ ತಪ್ಪು ಆದೇಶ ಜಾರಿಗೆ ಮರಿಗೌಡ ಒತ್ತಡ ಹಾಕಿದ್ರಂತೆ. ಓಕೆ, ಒನ್ಸ್ ಅಗೇನ್ ವಿನೋದ್, ಮತ್ತೊಮ್ಮೆ ವಿವರಿಸಬೇಕು, ಅಷ್ಟು ಬೇಗ ಜನಗಳಿಗೆ ಅರ್ಥ ಆಗಲ್ಲ, ಮತ್ತೊಮ್ಮೆ ವಿವರಿಸಿ. ಜಯಪ್ರಕಾಶ್, ಈಗಾಗಲೇ ಏನು
ಈ ಸರ್ವೆ ನಂಬರ್ 89 ನಡೆದಿರುವಂತಹ ಹಗರಣ ಏನಂತಂದರೆ 1989ರಲ್ಲಿ 7 ಎಕರೆ ಜಾಗವನ್ನು ಮೂಡ ವಶಕ್ಕೆ ಪಡೆದುಕೊಂಡಿರುತ್ತೆ. ಈ ಒಂದು ಸಂದರ್ಭದಲ್ಲಿ ಆಗಿನ ಏನೋ ಸಂದರ್ಭಕ್ಕೆ ತಕ್ಕಂತೆ ಈಗಾಗಲೇ ಪರಿಹಾರವನ್ನು ಕೂಡ ಕೊಟ್ಟಿರ್ತಾರೆ. ಯಾವಾಗ 50-50 ಅನುಪಾತದಲ್ಲಿ ಸೈಟೆಲ್ಲ ಹಂಚಿಕೆ ಮಾಡೋದಕ್ಕೆ ಮೂಡ ಶುರು ಮಾಡುತ್ತೋ, ಈ ಹಿಂದೆ ರೈತರು ಕಳ್ಕೊಂಡಂತಹ ಭೂಮಿಗಳಿಗೆ ಕೆಲವರು ಭೂಮಿಯನ್ನು ತೆಗೆದುಕೊಂಡಿರ್ತಾರೆ, ಕೆಲವರು ತೆಗೆದುಕೊಂಡಿರೋದಿಲ್ಲ. ಅಂಥವರೆಲ್ಲ ಹುಡುಕಿ, ಮಧ್ಯವರ್ತಿಗಳಂಥವರೆಲ್ಲ ಹುಡುಕಿ ಅವರಿಗೆ ಒಂದಷ್ಟು ಕಾಸನ್ನು ಕೊಟ್ಟು ಅವರಿಗೆ ಆ ಸೈಟ್ಗಳನ್ನು ಅಂದರೆ ಅವರಿಗೆ GPA ಮಾಡಿಸ್ಕೊಂಡು ಎಲ್ಲವನ್ನೂ ಕೂಡ ನಾವು ಕ್ಲಿಯರ್ ಮಾಡಿಸ್ತೀವಿ ಅಂತೇಳಿ ಒಂದಷ್ಟು ಏನು ಪ್ರಕರಣಗಳೇನಿದೆ. ಈಗ ಸದ್ಯಕ್ಕೆ 89ರಲ್ಲಿ ಈ ಒಂದು ಪ್ರಕರಣವನ್ನು ಶಾಸಕರಾದಂಥ ಶ್ರೀವಾತ್ಸ ಅವರು ತೆಗೆದುಕೊಂಡಿದ್ರು. ಎಲ್ಲ ಒಂದು ಕಡೆ ಅವರು ಹೇಳ್ತಾ ಇರುವಂಥದ್ದು ಮೂಡ ಆಯುಕ್ತರಿರ್ಬೋದು, ಮೂಡ ಅಧ್ಯಕ್ಷರಿರ್ಬೋದು, ಯಾರೂ ಕೂಡ ಆದೇಶವನ್ನು ಮಾಡಿಲ್ಲ. ಈ ಹಿಂದಿನ ಆದೇಶವನ್ನು ಅವರು ಪರಿಪಾಲನೆ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಮೇಲ್ನೋಟಕ್ಕೆ ಸರ್ವೆ ನಂಬರ್ 89 ಕೂಡ ದೊಡ್ಡ ಮಟ್ಟದಲ್ಲಿ ಹಗರಣ ಆಗಿರುವಂಥದ್ದು. ಅವರು 7 ಎಕರೆ ಕೊಟ್ಟಿರುವಂತಹ ಸಂದರ್ಭದಲ್ಲೂ ಕೂಡ ಈಗ 2024 ಕೂಡ ಒಂದು ಆದೇಶ ಆಗಿದೆ. ಸುಮಾರು 81,000 ಚದರ ಅಡಿಗಳಷ್ಟು ನಿವೇಶನ ಕೊಡಬೇಕು ಅಂತ. ಅಂದಾಜು 30-40 ಸೈಟ್ಗಳಂದರೂ ಕೂಡ ಸುಮಾರು 60ರಿಂದ 70 ಸೈಟ್ಗಳನ್ನು ಅವ್ರಿಗೆ ಕೊಡಬೇಕು ಅಂತ ಹೇಳ್ತಾರೆ. ಆದರೆ ಈ ಪ್ರಕರಣದಲ್ಲಿ ಬರುವಂತಹ ಶಾಂತಮ್ಮ ಯಾರಾಗ್ತಾರೆ, ಇದೆಲ್ಲವೂ ಕೂಡ ಇಲ್ಲಿಗಲ್ ಆಗಿರುವಂತಹ ಪ್ರಕರಣ ಆಗಿದೆ. ಸೊ ಹೀಗಾಗಿ ಈ ಬಗ್ಗೆಯೂ ಕೂಡ ತತ್ಕ್ಷಣದಲ್ಲಿ ತನಿಖೆ ನಡೆಸಿ ಸೂಕ್ತವಾದಂತಹ ವರದಿಯನ್ನು ಕೊಡಬೇಕು ಅಂತೇಳಿ ಈಗಾಗಲೇ ಭೈರತಿ ಸುರೇಶ್ ಅವರು ಒಂದು ಸೂಚನೆ ಸಹ ಕೊಟ್ಟಿರುವಂಥದ್ದು. ಜಯಪ್ರಕಾಶ್, ಓಕೆ, ಥ್ಯಾಂಕ್ ಯು ನಿಮ್ಮೆಲ್ಲ ಅಪ್ಡೇಟ್ಸ್ಗೆ.